ಮ್ಯಾಲ ಚಾವ್ ಒಂದು ಸಣ್ಣ 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 ಕೆತ್ತನೆ ಅದಾವ. ಮುಖ ಡ್ಯಾಮೇಜ್ ಮಾಡಿ ನಂದರು ಈಗ ಕೈಯೆಲ್ಲ ಮುರಿದರು ತುತ್ತು ಕಾಲು ಈ ಶಿಲಾ ಕೆತ್ತಿದ್ರು ಆಗಿನ ಟೈಮ್ನಾಗ ಏನೋ ಮರಾಠಿ ಗೀತೆ ಎಲ್ಲದು ಹಿಂಗೆ ಮಾಡಿದ್ರು. ಇದು ನೋಡ್ರಿ, ಈ ಆನೆಗೆ ಸೊಂಡಿಲ್ಲ, ಈ ಆನೆಗೂ ಸೊಂಡಿ ಕಟ್ ಮಾಡಿದರು, ಕಾಲು ಕಟ್ ಮಾಡಿದರು. ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವೇನ ಡೈರೆಕ್ಟ್ ಸ್ಟಾರ್ಟಿಂಗ್ ಆದ ಕೂಡಲೇ ಏನೋ ಕಲ್ಲ ತೋರ್ಸತ್ತ ಅನ್ಕೋಬೇಡ್ರಿ. ಸೊ ನಾನು ಈ ಟೆಂಪಲ್ ಒಂದು ವಿಶೇಷ ಟೆಂಪಲ್ಗೆ ಬಂದೇನ ಇವತ್ತು. ಆ ಟೆಂಪಲ್ ನೀವು ಭಾಳ ಟೆಂಪಲ್ಗಳು ನೋಡಿರ್ಬೋದು, ಬಟ್ ಈ ಟೆಂಪಲ್ ಭಾಳ ಜನ ನೋಡಿರ್ಬೋದು, ಗೊತ್ತಿಲ್ಲ. ಸೊ ಲೋಕಲ್ದವ್ರು ನೋಡಿರ್ತೀರಿ, ಮತ್ತು ಹೊರಗಿನವ್ರು ಅಂತೂ ನೋಡೋಕ್ಕೆ ಸಾಧ್ಯ ಇಲ್ಲ ಈ ಟೆಂಪಲ್. ಮತ್ತು ಇದು ಈ ಥರ ಒಂದು ಟೆಂಪಲ್ ಐತಲ್ಲ. ಸೊ ಈ ಟೆಂಪಲ್ನ ಭಾಳ ದಿವಸ ಬರ್ಬೇಕು ಅನ್ಕೊಂಡಿದ್ನು, ಇವತ್ತು ಅಚಾನಕ್ ಬಂದೆನು. ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಕಡಿಮೆ ಐತಿ. ಇಲ್ಲಿ ಈ ಥರ ಒಂದು ಶಿಲಾಯು ಕೆತ್ತನೆ ಮಾಡಿದಾರಲ್ಲಿ ಈ ಟೆಂಪಲ್ದಾಗ. 12ನೇ ಶತಮಾನದಾಗಿಂದ ಇರೋ ಒಂದು ಟೆಂಪಲ್ ತೋರಿಸ್ತೇನೆ ನಾನು ನಿಮಗೆ. ಸೊ ಈಗ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ. ಸೊ ಯಾರು ಈ ಬ್ಲಾಗ್ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಆ ಥರ ಒಂದು ಟೆಂಪಲ್ ಐತಿದ. ಸೊ ಈ ಟೆಂಪಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಕಡಿಮೆ ಐತಿ. ಸೊ ಟೆಂಪಲ್ ಬಗ್ಗೆ ಅಷ್ಟ ಖುಷಿನೂ ಇತ್ತು, ಅಷ್ಟ ಬೇಜಾರಾಗ್ತಿತ್ತು ಈ ಟೆಂಪಲ್ ನೋಡ್ರೆ. ಯಾಕೆ ಬೇಜಾರಾಗ್ತಿದೆ ಅಂತ ಹೇಳ್ತೇನೆ ಬರ್ರಿ ಅಂತ. ಸೂಪರ್, ಈಗ ಕಂಟಿನ್ಯೂ ಮಾಡ್ತೇನೆ. ಸೊ ಇದು ನೋಡ್ರಿ, ಅದ ಟೆಂಪಲ್ ಯಾವ ಥರ ಐತೆ ಅಂತ ಇದೈತಿ. ಇಲ್ಲಿ ಈ ಥರ ಒಂದು ಕಂಬ, ಈ ಥರ ಒಂದು ಕೆತ್ತನೆ ಮಾಡಿದಾರೆ. ಇಲ್ಲಿ ಇಷ್ಟು ಕೋಲ್ಡ್, ಹೊಳಗಂತೂ ಇಟ್ಟು ಕಡೆ ಬಿಸಿಲು ಇದೆಲ್ಲ ನೋಡ್ಬೋದು ನೀವು. ಇಲ್ಲಿ ಇಷ್ಟು ಕೋಲ್ಡ್ ಐತಿ, AC ಇದ್ರೂ ಅಷ್ಟು ಕೋಲ್ಡ್ ಬರೋಂಗಿಲ್ಲ, ಅಷ್ಟು ಕೋಲ್ಡ್ ಐತಿ ಟೆಂಪಲ್ ನೋಡ್ರಿ. ಇದು ನೋಡ್ರಿ ಟೆಂಪಲ್. ಯಾರ್ಯಾರು ನೋಡಿದ್ದೀರಿ ಕಮೆಂಟ್ ಮಾಡಿರಿ. ಸೊ ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಾ ಒಳಗೆ ಹೋಗಿ ಬಂದೇನು ಫಸ್ಟ, ಆಮೇಲೆ ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನು. ವಿಡಿಯೋ ಮಾಡಲು ಬೇಡ ಅಂತ ಕನ್ಫ್ಯೂಸ್ ಆಗಿದ್ನು, ಬಟ್ ಒಳಗೆ ಹೋಗಿ ನೋಡ್ಕೊಂಡು ಆದ್ಮೇಲೆ ಅನಿಸ್ತು ವಿಡಿಯೋ ಸೊ ಮಾಡೋಕೆ ಬೇಕಂತ. ಯಾಕಂದ್ರೆ ಈ ಟೆಂಪಲ್ ಬಗ್ಗೆ ಹೇಳಿದ್ರೆ ಭಾಳ ಕಡಿಮೆ ಅನಿಸ್ತೈತಿ. ಆ ಥರ ಒಂದು ಟೆಂಪಲ್ ಐತಿ. ಈ ಟೆಂಪಲ್ ನಾನು ಭಾಳ ನೋಡಿದ್ದೇನೋ, ಹಳೆಯ ಶಿಲಾಯುಗ ಟೆಂಪಲ್, ಬಟ್ ಈ ಥರ ಟೆಂಪಲ್ ಎಲ್ಲೂ ಇಲ್ಲ ಅನ್ಬೋದು. ಅಲ್ಲೆಲ್ಲ ನೋಡ್ಬೋದು ನೀವು, ಭಾಳಷ್ಟು ಕಲ್ಲು. ಇವೇನು ಸಣ್ಣ ಕಲ್ಲು ನೋಡತ್ತೀರಿ, ಈಗ ಕೆತ್ತಿದ್ದಾರೆ ಇವು ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲು. ಮತ್ತು ಇವೇನು ನೋಡತ್ತೀರಿ, ಇವು ದೊಡ್ಡ ದೊಡ್ಡ ಕಲ್ಲು. ಇವು ಅವಾಗಿನ ಟೈಮ್ನಾಗ ಹಳಿಗನ್ನಡದಾಗ ಆ ಟೈಮ್ನಾಗ ಅದು ಕೆತ್ತಿದ ಕಲ್ಲು ಇದಾವೆ. ಅಲ್ಲದು ನೋಡ್ಬೋದು, ಸೀಕ್ರೆಟ್ ಟೈಪ್ ಒಂದು ಕಾಣತ್ತೆ ನಿಮ್ಗೆ. ಆಮೇಲೆ ಇಲ್ಲೇನೋ ಕೆತ್ತಿ ಅವನ್ನೆಲ್ಲ ಬಿಟ್ಟಿದ್ದಾರೆ ಅಲ್ಲಿ ಅರ್ಧಕ್ಕೆ. ಸೊ ಇದ್ರ ಬಗ್ಗೆ ಮಾತಾಡೋಣಂತ ಫಸ್ಟ್ ಈ ಟೆಂಪಲ್ ನೋಡು ಕೂರಿ ನೀವು ಯಾವ ಥರ ಐತೆ ಅಂತ. ಇವತ್ತು ಇಲ್ಲಿ ಜನ ಬಂದಾರೆ ಇಲ್ಲಿ ಇಷ್ಟ. ಈ ಥರ ಐತಿ ಹೊರಗಿನ ಫಸ್ಟ್ ಆ ಕಡೆ ಎಂಟ್ರೆನ್ಸ್ ಬಂದ ಕೂಡಲೇ ಈ ಥರ ಕಾಣಿಸೈತ್ರಿ. ಅದ 2 ಆಲದ ಮರ ಅದಾವು, ಈ ಥರ ಐತಿ. ಸೊ ಇದು ನೋಡ್ರಿ ಮೇನ್ ಟೆಂಪಲ್. ಇವು ನೋಡ್ರಿ ಇಲ್ಲಿ ಆನೆಗಳು, ಅದು ಈ ಥರ ಆನೆಗಳು ಅದು ಕೆತ್ತನೆ ಮಾಡಿದಾರೆ ಇಲ್ಲಿ. ಸೊ ಯಾಕೆ ಆನೆಗಳು ಮುಖ ಅದು ಇಲ್ಲ ಅಂದ್ರೆ ಮುಂದೆ ಹೇಳ್ತಾನೆ ಬರ್ರಿ ನಿಮ್ಗೆ. ನೋಡ್ರಿ ಇಲ್ಲಿ ಈ ಟೆಂಪಲ್ಗೆ ಅಂತಾರು ಕೈಲಾಸ ಟೆಂಪಲ್ ಅಂತ ಕರೀತಾರೆ ಇದಕ್ಕೆ. ಯಾಕಂದ್ರೆ ಎಲ್ಲ ಕಡೆ ಓಪನ್ ಇರೋ ಟೆಂಪಲ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗಂಗಿಲ್ಲ, ಬಟ್ ಇಲ್ಲಿ ಓಪನ್ ಇರೋ ಟೆಂಪಲ್ ಐತದ ನೋಡ್ರಿ. ಇಲ್ಲಿ ಮ್ಯಾಲೆ ಚಾವಣಿನೇ ಇಲ್ಲ, ಇದು ಓಪನ್ ಬಿಡೋಕೆ ಒಂದು ಏನೋ ರೀಸನ್ ಐತೆ ಅಂತ. ಇದು ಮತ್ತೊಂದು ವಿಶೇಷ ಏನಂದ್ರೆ ಇಲ್ಲಿ ಇದೇನು ನೋಡತ್ತೀರಿ ಮ್ಯಾಲೆ ಪ್ರತಿಯೊಂದು ಕಂಬ ಮೇಲೆ ಪ್ರತಿಯೊಂದು ದೇವ್ರು ಅದಾವ್ರಿ. ಇಲ್ಲಿ ಪ್ರತಿಯೊಂದು ಇಲ್ಲಿ 2 ಗ್ಯಾಪ್ ಅದಾವು, ಬಿಟ್ರೆ ಅಲ್ಲೊಂದು ಗ್ಯಾಪ್ ಐತಿ. ಬಿಟ್ರೆ ಪ್ರತಿ ಒಂದು ಜಾಗದಾಗೂ ಪ್ರತಿಯೊಂದು ದೇವ್ರು ಅದಾವು. ಯಾವ ದೇವ್ರು ಅಂದ್ರೆ ಇವೇನೋ ಇದು ನೋಡೋದ್ರಲ್ಲ ಪ್ರತಿಯೊಂದು ಮ್ಯಾಗೆ ನೀವು ಕಾಣತಾವಲ್ಲ ಸಣ್ಣ ಸಣ್ಣ ದೇವ್ರ. ಸೊ ತೋರಿಸ್ತಾ ನೋಡಿದ್ರಿ, ಇವೆಲ್ಲ ನೋಡತ್ತೀರಿ ಬಾತುಕೋಳಿ ಐತಿ, ಇಲ್ಲಿ ನಂದಿ ಐತಿ. ಇದು ಬಾತುಕೋಳಿ ನಂದಿ ಐತಿ. ನಂದಿ ಅಂದರೆ ಶಿವನ ಮೂರ್ತಿ, ಇದು ಬಾತುಕೋಳಿ ಐತಿ. ಪ್ರತಿಯೊಂದು ದೇವ್ರದ ಪ್ರತಿಯೊಂದು ದಿಕ್ಕಿಗೆ ಒಂದು ದೇವ್ರು ಇರ್ತಾವಲ್ಲ,
ಸೊ ಆ ಥರ ಮಾಡಿದರು. ಬಟ್ 2 ಖಾಲಿ ಅದಾವೆ, ಅಲ್ಲೊಂದು ಏನು ಮುರಿದಾರು, ಇಲ್ಲೊಂದು ಐತಿ. ಸೊ 2 ಖಾಲಿ ಅದಾವೆ, ಬಾಕಿದ್ದೆಲ್ಲ ಇಲ್ಲೂ ಐತಿ. ಅದ ಗರುಡ ವಾಹನ ಐತಿ, ಅದ ಕುದುರೆ ಮೇಲೆ ವಾಹನ ಅದ. ಆಮೇಲೆ ಪ್ರತಿಯೊಂದು ದೇವ್ರದ್ದು ಪ್ರತಿಯೊಂದು ದಿಕ್ಕಿನ ದೇವ್ರದ್ದು ಆ ದಿಕ್ಕಿಗೆ ಮುಖ ಮಾಡಿ ಮೂರ್ತಿಗಳು ಇಟ್ಟಿದ್ದಾರೆ. ಸೊ ಇಲ್ಲಿ 8 ವರ್ಷಕ್ಕೊಮ್ಮೆ ಏನೋ ಗ್ರಹಣದು ಬಂದಾಗ ಸೆಂಟ್ರದಾಗ ಬರ್ತೈತಿ ಅಂತ. ಇಲ್ಲಿ ಸೆಂಟ್ರದಾಗ ಬಂದಾಗ ಸೆಂಟ್ರದಾಗ ಬಂದಾಗ ಯಾವುದು ವರ್ಷ ಬರಲಿ ಅಂತಿರೋದು ಅವು ಆ ಪ್ರಕಾರ ಮ್ಯಾಗ ಇದನ್ನ ಕಟ್ಟಿದಾರತ್ರಿ ಇದು ಈ ಲೆವೆಲ್ಗೆ. ಆಮೇಲೆ ನೀವು ಟೋಟಲ್ ಇಲ್ಲಿ ಎಷ್ಟೋ ಕಂಬದಾವಂದ್ರೆ ಅಂದಾಜು ಲೆಕ್ಕ ಹಾಕಬೇಕಿದ್ ಎಷ್ಟು ಎಲ್ಲ ಪ್ರತಿಯೊಂದು ಕಂಬದಾಗ ಯಾವ ಥರ ಕೆತ್ತನೆ ಮಾಡಿದಾರೆ ಅಂತ ನೋಡ್ರಿ ನೀವು. ಇಲ್ಲಿ ಒಂದು ಸಣ್ಣ ಕೆತ್ತನೆ ಅದರೊಳಗೂ ಒಂದು ಸಣ್ಣ ಇದ್ರಾಗೂ ಏನು ಮಿಸ್ಟೇಕ್ ಇಲ್ಲ, ಆ ಥರ ಕೆತ್ತಿದ್ದಾರೆ ನೋಡ್ರಿ. ಈ ಥರ ಪ್ರತಿಯೊಂದೆಲ್ಲ ಕಲ್ಲಿನಾಗ ಬಳಸಿದ್ರೆ ಕಟ್ಟಿದ್ದಾರೆ. ಇನ್ನು ಒಳಗೆ ಹೋಗೋಣ ಬರ್ರಿ ಅಂತ. ಒಳಗಂತೂ ನೀವು ನೋಡಿದಷ್ಟು ಕಮ್ಮಿ ಐತಿ. ಒಳಗೆ ಇದು ಹೊರಗೆ ಏನೈತಿ ಇದೇನು ಕೈಲಾಸ ಟೆಂಪಲ್ ಅಂತ ಕರೀತಾರೆ ಇದನ್ನು. ಸೊ ಇದು ಕೈಲಾಸ ಟೆಂಪಲ್. ಒಳಗೇನು ನೋಡ್ತಾರೆ, ಇದು ಮೇನ್ ದ್ವಾರ. ಒಳಗೆ ಪೂರ್ತಿ ಒಳಗೆ ಹೋದರೆ ಅಲ್ಲಿ ಶಿವಂದ ಮತ್ತು ವಿಷ್ಣು 2 ಲಿಂಗ ನೀವು ನೋಡೋಕೆ ಸಿಗ್ತೈತಿ. ನಾವೆಲ್ಲ ಕಡೆ ಒಂದೇ ಲಿಂಗ ನೋಡ್ರೆ ಇಲ್ಲಿ 2 ಲಿಂಗ ಇದಾವೆ. ಸೊ ಯಾವ ಥರ ಒಂದು ಡಿಸೈನ್ ಮಾಡಿದ್ರೆ ನೋಡ್ಬೋದು ನೀವು. ಈ ಥರ ಎಲ್ಲ ಮೂರ್ತಿಗಳೆಲ್ಲ ನೋಡ್ಬೋದು ನೀವು ಯಾವ ಥರ ಡ್ಯಾಮೇಜ್ ಮಾಡಿದಾರೆ ಅಂತ. ಇಲ್ಲಿ ಇದಾಗಿರ್ಬೋದು. ಆಮೇಲೆ ಇಲ್ಲಿ ಪ್ರತಿಯೊಂದು ದ್ವಾರದು ಯಾವ ಥರ ಕೆತ್ತಿದಾರೆ ನೋಡ್ರಿ, ಯಾವ ಆಕಾರದಾಗ. ಸೊ ನೋಡ್ರಿ ಇಲ್ಲಿ ಈ ಥರ ಐತದ. ಕೆಳಗೂ ಸಹಿತ ನೋಡ್ರಿ ಈ ಥರ ಕೆತ್ತನೆ ಮಾಡಿದರು. ಸೊ ಇದು ಡ್ಯಾಮೇಜ್, ಆಲ್ಮೋಸ್ಟ್ ಇದು ಡ್ಯಾಮೇಜ್ ಆಗೈತಿ ಅನ್ಬೋದು. ಇದು ಕೊಲ್ಲಾಪುರ ಜಿಲ್ಲೆದಾಗಿರೋ ಕೊಲ್ಲಾಪುರ ಜಿಲ್ಲೆದಾಗಿರೋ ಒಂದು ಟೆಂಪಲ್ ಐತದ. ಒಳಗೆ ಕಂಬಗಳು ನೋಡ್ರಿ, ಅದೇನು ನೋಡಿದ್ರೆ ಬೇರೆ ಐತದ. ಇದು ಕೈಲಾಸ ಮಂಟಪ. ಇದೇನು ನೋಡತ್ತಾರೆ, ಇದು ಸಭಾ ಮಂಟಪ ಅಂತ ಕರೀತಾರೋ. ಇಲ್ಲಂತೂ ಲೈಟ್ ಇಲ್ಲ, ಕಂಬಗಳಂತೂ ಯಾವ ಲೆವೆಲ್ಗೆ ಅದಾವೆ ನೋಡ್ರಿ. ಇಲ್ಲಿ ಹಿಂಗೆ ಸದ್ಯದಾಗ ನಾ ಅಂತೂ ಭಾಳ ಟೆಂಪಲ್ ಈ ಥರ ನೋಡಿ. ಇದು ಸಭಾ ಮಂಟಪ ಅಂತ ಕರೀತಾರೆ ಇದಕ್ಕೆ. ಇದು 800 ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಟೆಂಪಲ್ ಇದೆ. ಇವತ್ತೇನಿಲ್ಲ 12ನೇ ಶತಮಾನದಾಗ ಅಂದ್ರೆ 700ರಿಂದ 800 ವರ್ಷಗಳ ಹಿಂದೆ ಕಟ್ಟಿದ ಟೆಂಪಲ್ ಐತಿ. ಪ್ರತಿಯೊಂದು ದೇವ್ರು ಅದಾವೆ ಇಲ್ಲಿ ಈ ಟೆಂಪಲ್ದಾಗ. ಮತ್ತು ಈ ಟೆಂಪಲ್ ಮ್ಯಾಗ ಯಾಕೆ ಎಲ್ಲ ಕಡೆ ಮೂರ್ತಿಗಳು ಡ್ಯಾಮೇಜ್ ಆಗಿದೆ ಅಂತ ತೋರಿಸ್ತೀನಿ ಬರೀ. ಇಲ್ಲಿಯೂ ಅದೇ ಥರ ಐತಿ. ಬಟ್ ಇಲ್ಲಿ ಮ್ಯಾಗ ಚಾವಣಿ ಓಪನ್ ಇಲ್ಲ, ಇದು ಕ್ಲೋಸ್ ಐತಿ. ಇದು ಸಭಾ ಮಂಟಪ, ಅದು ಕೈಲಾಸ ಮಂಟಪ. ಈ ಥರ ಒಂದು ಕಂಬಗಳೆಲ್ಲ ಕತ್ತಿದ್ದಾರೆ ಇಲ್ಲಿ. ಈ ಕಡೆ ಒಂದು ಡೋರ್ ಐತಿ, ಈ ಕಡೆ ಒಂದು ಡೋರ್ ಐತಿ, ಇಲ್ಲಿ ಈ ಕಡೆ ಒಂದು ಡೋರ್ ಐತಿ. ನೋಡ್ಬೋದು ನೀವು. ಇದು ಗಣಪತಿ ಮೂರ್ತಿ ಐತಿ ನೋಡ್ರಿ ನೀವು. ಇದು ನೃತ್ಯ ಮಾಡುವಂಥ ಗಣಪತಿ, ಅಂದರೆ ಡ್ಯಾನ್ಸ್ ಮಾಡುವಂಥ ಗಣಪತಿ ಐತದ. ಈ ಕಡೆ ಒಂದು ಐತಿ. ಆಮೇಲೆ ಇಲ್ಲಿ ನಿಮಗೆ ಮೇನ್ ಯಾಕೆ ಭಾಳ ಬೇಜಾರಾಗಿದೆ ಯಾಕಂದ್ರೆ ಇದು ತೋರಿಸ್ತಾನೆ ನೋಡ್ರಿ. ಇಲ್ಲಿ ಈ ಒಂದು ಶಿಲಾಯುಗ ಏನು ಕೆತ್ತಿದ್ದಾರೆ ನೋಡ್ರಿ ಇದನ್ನು. ಸೊ ಇದನ್ನು ನೋಡ್ರಿ ಯಾವ ಥರ ಡ್ಯಾಮೇಜ್ ಮಾಡ್ಯಾರ ಅಂತ. ಮುಖ ಡ್ಯಾಮೇಜ್ ಮಾಡಿಲ್ಲ ಅನ್ನೋದು ಬಿಟ್ರೆ ತಲೆ ಮ್ಯಾಗಿರೋ ಕಿರೀಟ ಯಾವ ಥರ ಕೆತ್ತಿದ್ದಾರೆ ನೋಡ್ರಿ. ಒಂದು ಚೂರು ಮಿಸ್ಟೇಕ್ ಇಲ್ಲ ನನಗೆ ಅನ್ಸುತ್ತೆ. ಈ ಕೈನೂ ಮುರಿದಾರು, ಈ ಕೈನೂ ಮುರಿದಾರು. ಸೊ ಈ ಕೈಯಾಗ ಗದ ಐತದ್ದು ಮುರಿದಾರು, ಆ ಸೈಡ ಕೈನೂ ಮುರಿದಾರು. ಈ ಥರ ಹೆಂಗಿತ್ತನ್ರಿ ಅದೇ ಥರ ಇಲ್ಲೂ ಇತ್ತು. ಇಲ್ಲಿ ಭೀ ಇರ್ತದೆ 2 ಸೈಡಿದ್ದು. ಇಲ್ಲೇದು ಎಲ್ಲಿ ಇದೆ ಅಂದರೆ ಅಲ್ಲಿ ಹೊರಗೆ ಬಿದ್ದಿತ್ತು. ಇಲ್ಲಿ ಅರ್ಧ ಒಂದು ಸೈಡ್ ಅರ್ಧ ಕಟ್ ಮಾಡಿ ಹೋಗಿದ್ರು, ಒಂದು ಸೈಡ್ ಒಂದು ಅರ್ಧ ಕಟ್ ಮಾಡಿ ಹೋಗಿದ್ರು. ಅದು ಹೊರಗೆ ಐತ್ರಿ ಇಲ್ಲಿ. ಅದು ಹೊರಗೆ ಇನ್ನೂ ಜೋಡ್ಸೋಕ್ಕಿಂತ ಮೊದಲು ಕಟ್ ಮಾಡಿದ್ರು, ಕಟ್ ಮಾಡಿ ಹೊರಗೆ ಹೋಗಿದ್ದಾರೆ ಗೊತ್ತಿಲ್ಲ. ಇದನ್ನು 12ನೇ ಶತಮಾನ ಆದ ಕೂಡಲೇ ಮೊಘಲರ ಔರಂಗಜೇಬ್ ಅಂತಾರಲ್ಲ, ಅವು ಇದ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಇದರ 12ನೇ ಶತಮಾನ ಕಟ್ಟಿದಾದ ಕೂಡಲೇ ಮೊಘಲರ ಸಾಮ್ರಾಜ್ಯ ದೊರೆ ಔರಂಗಜೇಬ್ ಏನಿದ್ದಲ್ಲ, ಸೊ ಅವು ಈ ಒಂದು ಮಂಟಪದ ಮೇಲೆ, ಈ ಒಂದು ಗುಡಿ ಮೇಲೆ ಸೊ ಆಕ್ರಮಣ ಮಾಡಿ ಪ್ರತಿಯೊಂದು ಇದ್ರೊಳಗೆ ಏನೇನು ವಿಗ್ರಹ ಅದಾವಲ್ಲ, ಟೋಟಲ್ 92 ಆನೆಗಳು
ಮೂರ್ತಿಗಳನ್ನ ಡ್ಯಾಮೇಜ್ ಮಾಡಿದ. ಸೊ ಇದು ನೋಡ್ಬೋದು, ಇದು ಒಂದು ವಿಗ್ರಹನ ಐತಿ. ಇದು ನೋಡ್ರಿ ಇಲ್ಲಿ ಇದ್ರದ್ದು ತಲೆಯೆಲ್ಲ ಕೆತ್ತಿದ್ದಾರೆ, ಇದ್ರದ್ದು ಕಡ್ದಾರು, ಈಗ ಕೈಯೆಲ್ಲ ಮುರಿದಾರು, ಇದ್ರದ್ದು ಕಾಲು ಮುರಿದಾರ್ರಿ. ಇದೆಲ್ಲ ಈ ಥರ ಐತಿ. ಸೊ ಇದಷ್ಟಲ್ಲ, ಇಂಥ ಒಳಗೆ ನೋಡ್ರೆ ನೀವು ಹೊಚ್ಚಾಗ್ತೀರಿ, ಅಷ್ಟು ಆ ಲೆವೆಲಿಗೆ ಮಾಡಿರೋದು. ಮೊಘಲ್ ಸಾಮ್ರಾಜ್ಯ ದೊರೆ ಔರಂಗಜೇಬ್ ಇದನ್ನು ಈ ಥರ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಗುಡಿಗೆ ಪ್ರತಿಯೊಂದು. ಇಲ್ಲಿ ಎಲ್ಲ ಕಡೆ ಒಂದೊಂದು ದೇವರಿದ್ದರೆ ಇಲ್ಲಿ ಶಿವ ಮತ್ತು ವಿಷ್ಣು, ಎರಡು ದೇವರ ಲಿಂಗ ಇದಾವೆ ಒಳಗೆ. ಸೊ ಈ ಮುಖ ನೋಡ್ರಿ, ಇದೆಲ್ಲ ಅದು ಥರ ಮಾಡಿದ್ದಾರೆ. ಸುತ್ತಮುತ್ತಲಾಗಿರೋ ಪ್ರತಿಯೊಂದು ಶಿಲೆನೂ ಡ್ಯಾಮೇಜ್ ಮಾಡಿದರು. ಇದು ಕೆಳಗಿರುವಂಥದ್ದು ಒಂದು ಶಿಲೆ ಈ ಥರ ಐತಿ. ಈ ಶಿಲೆ ಕೆತ್ತಿದ್ರೆ ನೋಡಿ ಅದ್ರ ಮೇಲೆ ಕಾಲು ಕೊಡೋಕೆ ಮನಸ್ಸಾಗಂಗಿಲ್ಲ, ಆ ಥರ ಕೆತ್ತಿದ್ರು. ಬಟ್ ಇದ್ರ ನಮಗೆ ಜನ ತಿಳ್ಕೊಂಡು ಹೋಗ್ತಾರೆ. ಇದು ಈ ಥರ ಐತೆ ನೋಡ್ರಿ, ಎಷ್ಟು ಚೆಂದ ಕೆತ್ತಿದ್ರು ಅಂತ ನೋಡ್ರಿ ನೀವು. ಇದು ಆವಾಗಿನ ಟೈಮ್ನಾಗ ಕಟ್ಟಿದಂಥ ಒಂದು ಡೋರ್ ಬಾಗಿಲಿದೆ. ಸೊ ಒಳಗಂತೂ ಪ್ರತಿಯೊಂದು ಈ ಥರ ಏನು ನೋಡತ್ತಿರಲ್ಲ, ಇವು ಪ್ರತಿಯೊಂದೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಪ್ರತಿ ಸುತ್ತಮುತ್ತ ಇಲ್ಲಾಂದ್ರೆ 1 2 3 18 ಟೋಟಲ್ ಈ ಥರ ಒಂದು 18 ಇದಾವೆ ಇಲ್ಲಿ. ಇದೇ ನೋಡತ್ತಾರೆ, ಈ ಥರ ಒಂದು 18 ಇದಾವೆ ಇಲ್ಲಿ. ಈ ಟೋಟಲ್ 18 ಎಲ್ಲನೂ ಡ್ಯಾಮೇಜ್ ಮಾಡಿದ್ದಾರೆ, ನೋಡ್ಬೋದು ನೀವು. ಈಚೆ ಕಡೆದೇನೋ ಶಿವ ಮತ್ತು ವಿಷ್ಣು 2 ಲಿಂಗ ಅದಾವ್ರಿ. ಆಚೆ ಕಡೆದ ಏನು ಸರ್ಪದೇನು ಕಾಣೋದಿತ್ತಲ್ಲ ನಾಗರಾವಂತ, ಅದು ಶಿವನ ಲಿಂಗ. ಹೆಚ್ಚು ಕಡೆ ನಿಂತಿ ಇದು ವಿಷ್ಣು ಲಿಂಗ. 2 ಲಿಂಗ ಸಿಗ್ತಾವೆ ನೋಡಕ್ರಿ ಇಲ್ಲಿ ಈ ಗುಡಿಯಾಗ. ಅದರ ಪ್ರತಿಯೊಂದು ಶಿಲಾಯುಗದ ನೋಡ್ರಿ ಇಲ್ಲಿ ಯಾವ ಥರ ಡ್ಯಾಮೇಜ್ ಮಾಡ್ಯಾರಂತ, ಏನೂ ಕಾದಿಲ್ಲ. ಪ್ರತಿಯೊಂದೆಲ್ಲನೂ ಮುಖ ಎಲ್ಲ ಡ್ಯಾಮೇಜ್ ಮಾಡಿದರು, ಕಾಲದ ಕಡ್ದರು, ಎಲ್ಲ ಪ್ರತಿಯೊಂದು ಕೈ ಮುರಿದರು, ಮುಖ ಮುರಿದರು. ಈ ಥರ ಐತೆ ಮ್ಯಾಗಿಂದು ಇದೆ ನೋಡ್ರಿ ನೀವು. ಇಲ್ಲಿ ಏನೇನೂ ಕಾದಿಲ್ಲ. ಇಲ್ಲಿ ಹೊರಗೆ ಹೋಗೋಣ ಬರ್ರಿ ಅಂತ ತೋರಿಸ್ತೇನೆ ನಿಮಗೆ. ಫ್ರೆಶ್ ಐತೆ ಅದಕ್ಕೆ. ಹಳಿ ಟೈಮ್ನಾಗ ಕಟ್ಟಿದಂಥ ಡೋರಿ. ಸಭಾ ಮಂಟಪದಾಗಿರೋ ಕಂಬಗಳಂತೂ ರೇಟ್ ಕಮ್ಮಿ ಐತಿ. ಇದನ್ನು ಒಂದು ರಾತ್ರಿ ಒಳಗೆ ಕಟ್ಟಿದಾರೆ ಅಂತ ಹೇಳ್ತಾರೆ. ಬಟ್ ಇದು ಒಂದು ರಾತ್ರಿ ಒಳಗೆ ಕಟ್ಟಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಥರ ಒಂದು ಟೆಂಪಲ್ ಐತದ. ಅದು ಒಳಗೆ ತೋರಿಸಿದ್ನಲ್ಲಿ ಒಂದು ಸೈಡ್ ಒಂದು ಮೂರ್ತಿ ಐತಿ, ಇನ್ನೊಂದು ಸೈಡ್ ಇಲ್ಲಾಗಿತ್ತಲ್ಲ. ಸೊ ಆ ಮೂರ್ತಿ ನೋಡ್ರಿ, ಅದ ಅರ್ಧ ಆ ಕಡೆ ಐತಿ, ಅರ್ಧ ಇಲ್ಲಿ ಐತಿ. ಹಳೆಯ ಲಿಪಿದಾಗ ಕೆತ್ತಿದಂಥ ಭಾಷೆದಾಗ ಕೆತ್ತಿದಾರೆ ನೋಡೋದು ಮೇಲೆ. ಆಗಿನ ಟೈಮ್ನಾಗ ಏನೋ ಮರಾಠಿ ಗೀತೆ ಅಂತ ಐತಿ, ಅವಾಗ ಒಂದು ಇವಾಗ ಕೆತ್ತಿದಾರೆ ಅಂತ ಗೊತ್ತಿಲ್ಲ. ಟೈಮ್ನಾಗ ಮರಾಠಿ ಅಕ್ಷರ ಕಾಣಿಸ್ತಾವ. ಅಂತೇನು ತಿಳಿವಲ್ತು ನಮಗೆ. ಇದೇ ನೋಡ್ರಿ, ಅದು ಹೊರಗಿಂದ ನೋಡ್ರೆ ಇದು ಈ ಥರ ಕಾಣಿಸ್ತೈತಿ. ಒಂದು ಹೊರಗಿಂದ ಔಟ್ಸೈಡ್ ವ್ಯೂ. ಇದು ಇದು ಕೈಲಾಸ ಮಂಟಪ, ಇದು ಸಭಾ ಮಂಟಪ. ಈ ಥರ ಐತಿರದ ಪ್ರತಿಯೊಂದು
ಇದಕ್ಕೊಂದು ಆನೆಗಳು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಟೋಟಲ್ ಎಲ್ಲ ಕೂಡಿಸಿ 92 ಆನೆಗಳು ಅದಾವ್ರಿ ಇಲ್ಲಿ. 92 ಆನೆಗಳು ಸೊಂಡಿ ಅದು ಕಟ್ ಮಾಡಿದಾರು, ಕಾಲು ಕಟ್ ಮಾಡಿದಾರು. ಮೊಘಲರ ಏನು ದಾಳಿ ಮಾಡಿದಾರಲ್ಲ ಮೊಘಲರ ಆ ಟೈಮ್ನಾಗ, ಮೊಘಲ್ರಿಗೆ ಸುಳಿ ಮಕ್ಕಳು ಎಲ್ಲಿ ಯಾವುದೂ ಬಿಟ್ಟಿಲ್ಲ, ಎಲ್ಲದೂ ಹಿಂಗೆ ಮಾಡಿದ್ದಾರೆ. ಇದು ನೋಡ್ರಿ, ಈ ಆನೆಗೆ ಸೊಂಡಿಲ್ಲ, ಈ ಆನೆಗೂ ಸೊಂಡಿ ಕಟ್ ಮಾಡಿದಾರು, ಕಾಲು ಕಟ್ ಮಾಡಿದ್ದಾರೆ. ಈ ಸಣ್ಣ ವಿಗ್ರಹ, ಇದಕ್ಕೆ ಮುಖ, ಕೈ ಕಟ್ ಮಾಡಿದ್ದಾರೆ. 800 ವರ್ಷ ಹಳೇ ದೇವಸ್ಥಾನ ಇದು. 12ನೇ ಶತಮಾನದಾಗಿನ ಕಟ್ಟಿದಂಥ ಒಂದು ದೇವಸ್ಥಾನ ಇದೆ. ಶಿವ ಮತ್ತು ವಿಷ್ಣು ಎರಡೂ ದೇವರು ಇರುವಂಥ ಒಂದು ಹಿಂದೂ ದೇವಸ್ಥಾನ. ಅಲ್ಲಿ ನೋಡ್ರಿ, ಆ ಮೂರ್ತಿದ ಅರ್ಧ ಇಲ್ಲ, ಈ ಮೂರ್ತಿ ಅರ್ಧ ಕಾಲು ಇಲ್ಲಿ ಐತಿ ನೋಡ್ರಿ. ಪ್ರತಿಯೊಂದು ಆನೆಗಳು ಸೊಂಡಿಲ್ಲ, 92 ಟೋಟಲ್. ಯಾವ ಥರ ಕೆತ್ತಿದಾರೆ ನೋಡ್ರಿ ಅದನ್ನು. ಅಲ್ಲಿ ಗಣಪತಿ ಐತಿ ನೋಡ್ರಿ. ಇಲ್ಲಿ 12ನೇ ಶತಮಾನದಾಗೂ ಗಣಪತಿ ದೇವರ ಆಗಿನ ಟೈಮ್ನಾಗಿತ್ತು. ಪ್ರತಿಯೊಂದು ಸಣ್ಣ ಸಣ್ಣ ವಿಗ್ರಹ ಅದಾವ, ಶಿಲ್ಪ ಅದಾವ ಇಲ್ಲಿ, ಶಿಲ್ಪಗಳು ಪ್ರತಿಯೊಂದು. ಇಲ್ಲಿ ಕೃಷ್ಣಂದು ಐತಿ. ಇಲ್ಲಿ ನೋಡ್ರಿ, 2 ಸೈಡ್ ಆನೆ ಅದಾವು, ನಡುವೆ ಕೃಷ್ಣ ಅದ, ಕೈಯಾಗ ಕೊಳಲು ಹಿಡ್ಕೊಂಡ. ಕೃಷ್ಣನ ಮುಖ ಮೂರ್ತಿ ಇದ್ರಿ. ಎಲ್ಲ ದೇವ್ರ ಪ್ರತಿಯೊಂದು ಶಿಲಾಗಳು. ಈ ಪ್ರತಿಯೊಂದು ಕಲ್ಲಿನಾಗೂ ಒಂದು ಅರ್ಥ ಐತೆ ಅದಕ್ಕೆ, ಬಟ್ ಏನಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಕೆತ್ತಿದಾರೆ ಅಂತ ನೋಡ್ಬೋದು ನೀವು. ನಂದಿ ಐತಿ ಇದು. ಇದು ನಂದಿ. ಸೊ ಇದ್ರದ್ದು ಮುಖ, ಕಾಲ ಎಲ್ಲ ಡೊಂಬ್ಸ್ ಮಾಡಿದರು. ಈ ಥರ ಪ್ರತಿಯೊಂದು ಆನೆಗಳಂತೂ ಭಾಳ ಅದಾವು. ಮೊಘಲರು ಎಲ್ಲ ಹಾಳು ಮಾಡಿದ್ದಾರೆ ಅದನ್ನೆಲ್ಲ. 92 ಆನೆಗಳು ಅಂದ್ರೆ ಈಗನ್ ಸಹಿತ 92 ಅದಾವ, ಜಾಸ್ತಿ ಸ್ಥಿತಿ ಆಗೋದು. ಯಾವ ಥರ ಒಂದು ಚೂರು ಏನೋ ಆಗಿಲ್ಲ. ಇದನ್ನೆಲ್ಲ ಮೊಡಿಫೈ ಮಾಡತ್ತಾರೆ, ಯಾಕಂದ್ರೆ ಸುತ್ತಮುತ್ತಲು ಗೋಡೆ ಅದು ಕಟ್ಟಿ ಪಾರ್ಕ್ ಅದು ಮಾಡಾರ್ದಾರೆ ಇಲ್ಲಿ. ಯಾಕಂದ್ರೆ ಹಳೆಯದೈತಿ, ಹಂಗಾಗಿ ಈ ಥರ ಐತಿರದ ನೋಡ್ಬೋದು ನೀವು ಗುಡಿ ಯಾವ ಥರ ಐತೆ ಅಂತ. ಒಂದು ಸಲ ವಿಸಿಟ್ ಕೊಟ್ಟು ನೋಡ್ರಿ ಇಲ್ಲಿ. ಈ ಥರ ಸುಮ್ಮ ಮ್ಯಾಗಿನ ಮೂರ್ತಿ ದೂರ ಅದಾವು, ಅದಕ್ಕೆ ಬಿಟ್ಟಿದ್ದಾರೆ ಅನಿಸ್ತಿದ್ರು ನಂಗವ. ಯಾಕಂದರೆ ಕೆಳಗೆ ಏನದಾವು ಎಲ್ಲ ಪ್ರತಿಯೊಂದೆಲ್ಲ ಹಾಳು ಮಾಡಿದ್ದಾರೆ. ಒಂದು ಆನೆನೂ ಬಿಟ್ಟಿಲ್ಲ, ಎಲ್ಲ ಆನೆಗಳು ಪ್ರತಿ ಸಣ್ಣ ಕೆಳಗಿರೋ ವಿಗ್ರಹ ಇವೇನು ಮೂರ್ತಿಗಳು ಕೆಳಗೆ ತೆಗ್ತಿದಾರಲ್ರಿ, ಇವು ಅಷ್ಟು ಕ್ಲಿಯರ್ ಇಲ್ಲ, ಅಷ್ಟು ಚಂದಿಲ್ಲ. ಬಟ್ ಮ್ಯಾಗಿನೂ ಫುಲ್ ಚಲೋ ಅದಾವೆ. ಅವು ಇದಕ್ಕಿಂತವೇ ಎಷ್ಟು ಕ್ಲಿಯರ್ ಅದಾವೆ, ಅಷ್ಟು ಚಂದ ಅದಾವು. ಅವತ್ತನ್ನ ಯಾಕೆ ಹಾಳು ಮಾಡೋಕ್ಕಾಗಿಲ್ಲ ಅಂದ್ರೆ ಅವು ಹೈಟಿಗೆ ಅದಾವಂತ ಅವ್ರು ಬಿಟ್ಟು ಬಿಡ್ತಾರೆ ಅನಿಸಿತ್ತು ನನಗೆ. ಮತ್ತು ಕೆಳಗೆ ಏನದಾವಲ್ಲ ಪ್ರತಿಯೊಂದು ನೋಡಿರಿ, ಈ ಕೆಳಗಿನ ವಿಗ್ರಹ ಏನದಾವಲ್ಲ ಪ್ರತಿಯೊಂದು ಕೈ, ಕಾಲ, ಮುಖ ಎಲ್ಲ ಹೊಡೆದಾರು. ಬಟ್ ಮ್ಯಾಗಿನಷ್ಟು ಬಿಟ್ಟಿದ್ದಾರೆ. ಒಳಗೆ ಗುಡಿಯಾಗ ಏನು ಕೆತ್ತಿದಾರಲ್ರಿ, ಇದಕ್ಕಿಂತ 10 ಪಟ್ಟು ಚಲೋ ಅದಾವೆ ಆ ಥರ. ಅಲ್ಲೂ ಅಷ್ಟು ಆಗಿ ಅಲ್ಲಿ ಮ್ಯಾಲೂ ಕೆಲವೊಂದು ಡ್ಯಾಮೇಜ್ ಆಗಿದೆ. ಅವ್ರಿಗೆ ನೋಡ್ಬೋದು ನೀವು, ಸಣ್ಣ ಡೋರಿಗೆ ಅಲ್ಲಿ ಇದೇನು ಹೊಂಡ ಮಾಡಿದಾರು. ಒಳಗೆ ಪೂಜೆ ಮಾಡಿದ ನೀರೆಲ್ಲ ಇಲ್ಲಿ ಬರ್ತಾವೆ, ಈ ಹೊಂಡದಾಗ ಹೋಗ್ತಾವೆ. ಆಗಿನ ಟೈಮ್ನಾಗ ನಕ್ಷತ್ರ ಆಕಾರದಾಗ ಇದನ್ನು ಮಾಡಿದಾರೆ. ಆಗಿನ ಟೈಮ್ನಾಗ 12ನೇ ಶತಮಾನ ಅಂದರೆ 700-800 ವರ್ಷ ಹಳಿ ದೇವಸ್ಥಾನ ಐತದ. ಥರ ಕೆತ್ತನೆ ಮಾಡಿದ್ದಾರೆ. ಒಳಗಿನ ಶಿಲ್ಪ ಅಂದ್ರೆ ಈ ಟೆಂಪಲ್ನ ಕೊಲ್ಹಾಪುರ ಜಿಲ್ಲಾ ಖಿದ್ರಾಪುರ ದಾಗೈತ್ರಿ. ಇದನ್ನು ಶಿಲಾಹಾರ ರಾಜ ಅನ್ನೋ ಒಬ್ಬ ರಾಜ ಈ ಗುಡಿ ಕಟ್ಟಿದ. ಇದು ಕ್ರಿಸ್ತ ಶಕ, ಈ ಗುಡಿ ನಿರ್ಮಾಣ ಆಗಿದ್ದು ಕ್ರಿಸ್ತ ಶಕ 1100ದಿಂದ ಹಿಡ್ಕೊಂಡು 1178 ಅಂದರೆ 78 ವರ್ಷ ಈ ಗುಡಿಯನ್ನು ಕಟ್ಟಿದಾರೆ ಅನಿಸ್ತೈತಿ. 1109ರಿಂದ 1178 ತನಕ ಈ ಗುಡಿ ಕೆತ್ತಿದ್ದಾರೆ ಇದನ್ನು. ಸೊ ಇದು ಖಿದ್ರಾಪುರದಾಗ ಐತಿ. ಒಂದು ಸಲ ಇಲ್ಲಿ ವಿಸಿಟ್ ಕೊಡ್ರಿ. ಈ ಗುಡಿ ಈ ಥರ ಐತಲ್ಲ. ಸೊ ಈ ಕಡೆ ಒಂದು ಡೋರ್ ಐತಿ, ಔಟ್ ಸೈಡ.
ಇದನ್ನು ಮೊಘಲರ ಅಟ್ಯಾಕ್ ಆಯ್ತದ 12ನೇ ಶತಮಾನ ಆಗ್ಬೇಕು. ಮೊಘಲರು ಏನು ಇಂಡಿಯಾದಾಗ ಬಂದಿದ್ರಲ್ಲ ಆ ಟೈಮ್ನಾಗ ಇದು ಮೊಘಲರು ದಾಳಿ ಮಾಡಿ ಈ ಥರ ಎಲ್ಲ ಹಾಳು ಮಾಡಿದ್ದಾರೆ ಗುಡಿ ಎಲ್ಲ. ಅದನ್ನು ಶಿಲಾಯುಗಂತೂ ನೋಡ್ಬಾರ್ದು ಆ ಥರ ಮಾಡಿದ್ದಾರೆ. ಒಳಗಂತೂ ಸಭಾಮಂಟಪ ಅಂತೂ ನೋಡೋಕೆ ಹೇಳ್ಕಂಡು ಸಲಂಗಿಲ್ರಿ. ಈ ಥರ ಸಭಾಮಂಟಪ ಐತಿ. ಪ್ರತಿಯೊಂದು ಕಂಬು ಈ ಥರ ಅದಾವು. ಹೊರಗೆ ಎಷ್ಟು ಬಿಸಿಲು ಐತಲ್ರಿ ಇದು. ಹೊರಗೆ ಒಂದು ಸೆಕೆಂಡ್ ನಿಲ್ಲಕ್ಕಾಗಂಗಿಲ್ಲ ಆ ಥರ ಒಂದು ಬಿಸಿಲು ಐತಿ ಹೊರಗಿಲ್ಲಿ. ಒಳಗೆ ಜಸ್ಟ್ ಇಲ್ಲಿಂದ ಇಷ್ಟೇನು ಐತಲ್ರಿ ಇಲ್ಲಿ ಎಷ್ಟು ಇಲ್ಲಿಟ್ಟು ಕೆಟ್ಟ ಬಿಸಿಲು ಸುಡಾತಾವು. ಕಾಲು ಸುಡಾತೈತಿ ಅಂದ್ರೆ ಕೇಳಬಾರ್ದು ನೀವು, ಅಷ್ಟು ಕೆಟ್ಟ ಕಾಲು ಸುಡಾತಾವು. ಜಸ್ಟ್ 3 ಹೆಜ್ಜೆ ಇಲ್ಲಿ ಬಂದ ಕೂಡಲೇ ಮುಗಿತು. ಇಷ್ಟು ಕೋಲ್ಡ್ ಐತಲ್ಲ ಇದು ಅಂದರೆ ಯಾವ ಥರ ಇರ್ಬೇಕು ನೋಡ್ರಿ. ಇಲ್ಲಿಗೆ ಇಷ್ಟು ಅಲ್ಲಿಗಂತೂ ಕಾಲು ಸುಡಾತಾವು, ಇಲ್ಲಿ ಬಂದರೆ ಇಷ್ಟು ಕೋಲ್ಡ್ ಫೀಲ್ ಕೊಡತೈತಿಲ್ಲ. ಎ ಸಿ ರೂಮ್ನಾಗ ಇದ್ದಾಗೂ ಇಷ್ಟು ಕೋಲ್ಡ್ ರೀ, ಅಷ್ಟು ಕೋಲ್ಡ್ ಐತಿ ಇಲ್ಲಿ. ಭಾಳ ಜನ ಹೇಳ್ತಾರೆ ಈ ಮಂದಿ ಕೇಳ್ರೆ ಅಷ್ಟು ಒಂದು ರಾತ್ರಿ ಒಳಗೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ಗುಡಿ ಕಟ್ಟಕ್ಕೆ ಟೋಟಲ್ 1811ರಿಂದ 1878 ಅಂದ್ರೆ 70 ವರ್ಷ ಅದೈತೆ ರೀ ಈ ಗುಡಿ ನಿರ್ಮಾಣ ಮಾಡಕ್ಕೆ. 12ನೇ ಶತಮಾನದಾಗ ಶಿಲಾಹಾರ ರಾಜ ಈ ಗುಡಿಯನ್ನು ಕಟ್ಟಿಸಿದ, ಕೆತ್ತನೆ ಮಾಡಿಸಿದ. ನನ್ನ ಹೆಸರು ಶಿಲಾಹಾರ. ಆಮೇಲೆ ಇದನ್ನು ಮೊಘಲರು ಬಂದು ಇದ್ರ ಮ್ಯಾಗ ದಾಳಿ ಮಾಡಿ ಸೊ ನೋಡಿರಿ ಇದು ಮುಖ ಅದು ತಲೆ ಮ್ಯಾಗ ಕರೆಕ್ಟ್ ಅಂತೂ ಇಟ್ಟು ಚಂದ ಕೆತ್ತನೆ ಮಾಡಿದಾರಲ್ಲ. ದೂರಿಂದ ಕ್ಲಿಯರ್ ಅಷ್ಟು ಕಾಣಿಸ್ತೈತಿ. ಪ್ರತಿಯೊಂದು ನೀವು ನೋಡ್ಬೋದು ಇಲ್ಲಿ ಯಾವ ಥರ ಕೆತ್ತನೆ ಮಾಡಿದಾರಂತ. ಪ್ರತಿಯೊಂದು ಸಣ್ಣ ಆ ಥರ ಮ್ಯಾಗಿದಂತೂ ಪೂರ್ತಿ ಕೇಳಬೇಡ್ರಿ ನೀವು. ಆ ಥರ ಐತಿ. ಒಂದು ಸೈಡ್ ಇಲ್ಲಿ ಐತಿ, ಒಂದು ಸೈಡ್ ಅದು ಡ್ಯಾಮೇಜ್ ಮಾಡಿ ಹೊರಬೋದು ಹೋಗಿದ್ದರು. ಈ ಗುಡಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋರು ಏನು ನೋಡತ್ತಾರೆಲ್ಲ ಬೆಟ್ಟ ಕೈ ತೊಗೊಂಡಾರಲ್ಲ, ಗುಡಿ ಬಗ್ಗೆ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ ಇದ್ರ ಬಗ್ಗೆ. ವಿಡಿಯೋ ಶೂಟಿಂಗ್ ಮಾಡೋಕ್ಕಿಲ್ಲ ಅಲಾವೆಲ್ ರೀ, ಬಂದ್ ಮಾಡಿ ಅನ್ನೋದಾರು. ಚಾಲುಕ್ಯ ಮತ್ತು ವಾಸ್ತುಶಿಲ್ಪ ಕಟ್ಟಿದಾರ್ರಿ. ಚಾಲುಕ್ಯರ ಹತ್ರ ಕಟ್ಟಿದರು. ಮತ್ತು ಶಿವ ಮತ್ತು ವಿಷ್ಣು ಲಿಂಗ ರೂಪದಾಗ ಪೂಜೆ ಮಾಡೋ ಅಪರೂಪದ ದೇವಸ್ಥಾನ ಐತ್ರಿ ಅದು. ಶಿವ ವಿಷ್ಣು ಒಂದೇ ಜಾಗದಾಗ ಎಲ್ಲೂ ಸಿಗಂಗಿಲ್ಲ. ಬಟ್ ಈ ಜಾಗದಾಗ ಶಿವ ಇಬ್ಬರು ಲಿಂಗ ರೂಪದಾಗ ಪೂಜೆ ಮಾಡ್ತಾರೆ ಇಲ್ಲಿ. ಆಗ ಒಳಗೆ ನೋಡಿದರೆ ಆ ಥರ ಐತದ. ಈ ಕಂಬದಾಗ ಲಕ್ಷ್ಮೀ ಇದಾವೆ. ಈ ಕಂಬದಾಗ ತಿರುಪತಿ ಬಾಲಾಜಿ ಇದ್ದಾರೆ. 12ನೇ ಶತಮಾನದಾಗ 800-900 ವರ್ಷ ಹಿಂದೆ ಕಟ್ಟಿದ ಗುಡಿ. ಅಂದ್ರೆ ಈ ಗುಡಿ ಯಾವ ಥರ ಅಂದ್ರೆ ಇದೇ ಥರ ನೋಡೋಕೆ ಸಿಗ್ತೈತಿ ನಿಮಗೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಇದೇ ಥರ ಕಂಬಗಳು ಅದಾವೆ. ಇದೇ ಥರ 700-800 ವರ್ಷ ಹಿಂದೆ 11ನೇ ಶತಮಾನ 11ನೇ ಶತಮಾನದಾಗ ಕಟ್ಟಿದಂಥ ಗುಡಿ ಐತಿ. ಹಾಗಾಗಿ ಕೊಲ್ಲಾಪುರ ಲಕ್ಷ್ಮಿ ಮೂರ್ತಿನೂ ಆ ಕಂಬದಾಗ ಐತ್ರಿ. ಇಲ್ಲಿ ಇದು ಈ ಕಂಬದಾಗ ಐತಿ. ಬಾಲಾಜಿ ಕೊಲ್ಲಾಪುರ ಮಹಾಲಕ್ಷ್ಮಿ ಬಾಲಾಜಿ ಕೊಲ್ಲಾಪುರ ಲಕ್ಷ್ಮಿ ಗಂಡ ಏನದಾಮ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ತಿರುಪತಿ ಬಾಲಾಜಿ ಅದು ಈ ಕಂಬದಾಗ ಮೂರ್ತಿ ಐತಿ. ಇಲ್ಲಿ ಋಷಿಮುನಿಗಳು ಪ್ರತಿಯೊಂದೆಲ್ಲ ಇದಾವೆ. ಇಲ್ಲಿ ನೋಡ್ರಿ ರಾಮನ ಮೂರ್ತಿ ಐತಿ. ಇಲ್ಲಿ ಕೈಯಾಗ ಬಿಲ್ಲುವ ನಡ್ಕೊಂಡ ರಾಮನ ಮೂರ್ತಿನೂ ಐತಿ. ಇಲ್ಲಿ ಅದ್ರ ಜೊತೆ ಇಲ್ಲಿ ನಾವು ಹಳೆಯ ಪುಸ್ತಕದ ನೋಡಿರ್ಬೋದು. ಮಸೂಳಿ ಮೇಲೆ ಒಂದು ಮಂಗ್ಯ ಕುಂತ ಐತಿ.
ಅದು ಗಿಡದಾಗ ಹಣ್ಣು ಕಡಿತಿರ್ತೈತಿ ಏನೋ ಐತಿ ಅದು ಕತ್ತಿ ಐತಿರಲ್ಲ ಸೇಮ್ ಅದೇ ಐತಿ ಇಲ್ಲಿ ಸುಳಿ ಇಲ್ಲಿ ಮಂಗೆ ಐತಿ ನೋಡ್ಬೋದು ನೀವು. 12ನೇ ಶತಮಾನದಾಗ ಐತೆ ಅಂದಮೇಲೆ ಅದನ್ನು ನಾವು ಪುಸ್ತಕದಾಗ ಪರಿವರ್ತನೆ ಮಾಡಿದ್ದಾರೆ ಅನಿಸ್ತೈತಿ. ಪ್ರತಿಯೊಂದು ಶಿಲೆಗೂ ಒಂದೊಂದು ಕತೆ ಇದಾವೆ ಇವಕ್ಕೆ, ಸ್ಟೋರಿಗಳು ಇದಾವೆ, ಇವು ಪ್ರತಿಯೊಂದು ಇದಾವೆ ದಿಕ್ಕಿಗೆ ಪ್ರತಿಯೊಂದು. ಇಲ್ಲಿ ಹನುಮಾನ್ದ ಕೆತ್ತನೆ ಮಾಡಿದಾರೆ ನೋಡ್ರಿ ಈ ಕಂಬ ಒಳಗೆ, ಹನುಮಂತನ ದೇವಸ್ಥಾನ. ಕಡೆ ಒಂದು ಬೇರೆ ಅದಾವು. ಇಲ್ಲಿ ಇದು ಯಾವ ದೇವರು ಅಂತ ಗೊತ್ತಾಗೋತು. ಇಲ್ಲಿ ಒಂದು ಕೆತ್ತನೆ ಮಾಡಿದರು. ಇಲ್ಲಿ ಹನುಮಾನ್ ಅದ ಮ್ಯಾಲೆ, ಇಲ್ಲಿ ಬಾಲದ ನೋಡ್ಬೋದು. ಸೀತೆ ಲಂಕಾದಾಗಿದ್ದದ. ಇಲ್ಲಿ ಬುದ್ಧನ ಮೂರ್ತಿನೂ ಸಹಿತ ಐತೆ ನೋಡ್ರಿ. ಇಲ್ಲಿ ಬುದ್ಧದ ಇಲ್ಲಿ ಬಳಸಿರೋ ಕಲ್ಲಂತೂ ಇಲ್ಲಿ ಈ ಕೃಷ್ಣಾ ನದಿ ದಂಡೆದಾಗ ಕಟ್ಟಿದ್ದಾರೆ ಇದನ್ನು. ಈ ಗುಡಿ ಏನು ಖಿದ್ರಾಪುರದಾಗ ಐತಿರಲ್ರಿ ಅದ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕೃಷ್ಣಾ ನದಿ ಐತಿ. ಕೃಷ್ಣಾ ನದಿ ದಂಡೆದಾಗ ಕಟ್ಟಿದ್ದಾರೆ ಇದನ್ನು. ಕೊಲ್ಲಾಪುರ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರದಾಗಿರುವಂಥ ಒಂದು ಗುಡಿ ಐತಿ, ದೇವಸ್ಥಾನ ಐತಿ ಅದ. ಆಮೇಲೆ ಇಲ್ಲಿ ಬಳಸಿರುವಂಥ ಕಲ್ಲ ಸಾಮಾನ್ಯ ಕಲ್ಲದ ಕರಿ ಕಲ್ಲದ ಕಟ್ಟಿದರು. ನನಗೆ ಅನ್ಸೋ ಮಟ್ಟಿಗೆ ಈ ಏರಿಯಾದಾಗ ಈ ಕಲ್ಲು ಎಲ್ಲ ಇಲ್ಲ, ಯಾಕಂದರೆ ಪೂರ್ತಿ ಹೊಳಸಲು ಏರಿಯಾ ಬರ್ತೈತಿ. ಸೊ ಈ ಥರ ಕರಿ ಕಲ್ಲು ಇಲ್ಲಿ ಸಿಗಂಗಿಲ್ಲ. ಎಲ್ಲಿಂದ ತಂದು ಕಟ್ಟಿದಾರೋ ಅವ್ರಿಗೆ ಗೊತ್ತಿರೋದ. ಈ ಕಲ್ಲಿಗೆ ಈ ಗುಡಿಗೆ ಎಷ್ಟು ಕಲ್ಲು ತಂದು ಕಟ್ಟಿದಾರೆ ಅಂದಮೇಲೆ ಜ್ಯೋತಿರ್ಲಿಂಗದಾಗ ಯಾವ ಥರ ಗುಡಿ ಇದಾವಲ್ಲ ಆ ಥರ ಐತಿರದ. ಶ್ರೀಶೈಲ ಆಗಿರ್ಬೋದು, ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಬಳಸಿರೋಂಥ ಕಲ್ಲಾಗಿರ್ಬೋದು, ಆ ಥರ ಒಂದು ಗುಡಿ ಐತಿದು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಐತಿದ್ವಿ. ಈ ಕಂಬೇನು ನೋಡತ್ತಿರಲಿಲ್ಲ. ಟೋಟಲ್ ಈ ಗುಡಿ ಒಳಗೆ ಈ ಥರದ್ದು 48 ಕಂಬಗಳು ಅದಾವತ್ತ ರೀ ಟೋಟಲ್ ಪೂರ್ತಿ ಈ ಗುಡಿ ಒಳಗೆ. ಈ ಕೊಪ್ಪೇಶ್ವರ ಗುಡಿ ಒಳಗೆ, ಈ ಗುಡಿ ಹೆಸರು ಕೊಪ್ಪೇಶ್ವರ ದೇವಸ್ಥಾನ ಅಂತ. 48 ಕಂಬಗಳು ಅದಾವೆ. ನೋಡಕ್ಕೆ 2 ಕಣ್ಣಂತೂ ಸಾಲಂಗಿಲ್ಲ. ಇಲ್ಲಿ ಆ ಥರ ಒಂದು ಗುಡಿ ಐತಿ, ದೇವಸ್ಥಾನ ಐತಿ. ಮತ್ತೊಂದೇನೆಂದ್ರೆ ಈ ಮೊಘಲರು ಈ ಥರ ಎಲ್ಲ ಹಾಳು ಮಾಡಿದ್ದಾರೆ ಕಲ್ಲು ನೋಡ್ಬೋದು ನೀವು. ಎಲ್ಲ ಡೋರ್ ಮುಂದಿನ ಮ್ಯಾಗಿನ ಸೈಡ್ ಏನು ನೋಡತ್ತಿರಲ್ಲ ಸಣ್ಣ ದೇವ್ರದ. ಎಲ್ಲ ಕಡೆ ಗಣಪತಿ ಇದ್ದರೆ ಇಲ್ಲಿ ಲಕ್ಷ್ಮಿ ಅದ. ಸೊ ಅಲ್ಲೇ ನೋಡತ್ತೀರಿ ಎಲ್ಲ ಸಣ್ಣದು ಐತದ. ಸೊ ಎಲ್ಲ ಕಡೆ ಗಣಪತಿ ಇದ್ದರೆ ಇದು ಲಕ್ಷ್ಮಿ ಅದ. ಇಲ್ಲಿ ಈ ಥರ ಒಂದು ಕೆತ್ತನೆ ಮಾಡಿದರು. ಅಲ್ಲಿ ಸಭಾ ಮಂಟಪ, ಇದು ಸ್ವರ್ಗ ಮಂಟಪ. ಇಲ್ಲಿ ಓಪನ್ ಚಾವಣಿ ಐತದ. ಈ ಥರ 48 ಕಂಬಗಳು ಅದಾವ ಟೋಟಲ್ ಇಡೀ ಗುಡಿಗೆ. ಪ್ರತಿಯೊಂದು ದಿಕ್ಕಿಗೆ ಒಂದು ದಿಕ್ಕಿ ದೇವರುಗಳು ಅದಾವ್ರಿಗೆ. ಶಿವ, ವಿಷ್ಣು, ಗರುಡ ವಾಹನ ಇರುವಂಥ ಒಂದು ದೇವರ, ಆಮೇಲೆ ಬಾತುಕೋಳಿ ಇರುವಂಥ ಒಂದು ದೇವರ, ಆಮೇಲೆ ಅರ್ಧ ಗರುಡ ಅರ್ಧ ಮನುಷ್ಯ ಇರ್ತ ಆ ದೇವರ ಅದಾವ. ನಂದಿ ಐತಿ, ಅದು ಶಿವನ ಮೂರ್ತಿ. ಇಲ್ಲಿ ಕುದುರೆ, ಆಮೇಲೆ ಇಲ್ಲಿ ಜಿಂಕಿರುವಂಥ ಒಂದು ದೇವರ. ಪ್ರತಿಯೊಂದು ಇಲ್ಲಿ 2 ಕಲೆ ಬಿಟ್ಟರೆ ಎಲ್ಲ ಪ್ರತಿಯೊಂದು ಕಲೆನೂ ಒಂದೊಂದು ದೇವರ ಅದಾವ. ಈ ಥರ ಐತದ.